ಅವ್ರಿಗೆ ಆನಿವರ್ಸರಿ ಏನೂ ಗಿಫ್ಟ್ ಕೊಟ್ಟಿಲ್ಲ. ಗಾಳಿ ಬೀಸ್ಕೊಳಕತ್ತಾರ ಮಲ್ಲ ಏನು ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ ಡೇ ಐತಿ. ಏನಪ್ಪಾ ಅಂತಂದ್ರೆ ಇವತ್ತು ಫಾದರ್ಸ್ ಡೇನೂ ಐತೆ, ಅದರ ಜೊತೆಗೆ ನಮ್ದು ಆನಿವರ್ಸರಿನೂ ಐತಿ. ನಮ್ಮ ಮದ್ವೆಯಾಗಿ ಈಗ 8 ವರ್ಷ ಕಂಪ್ಲೀಟ್ ಆಯ್ತು, 9ನೇ ವರ್ಷ ಚಾಲು ಆಗತೈತಿ. ಒಂದು ಫುಲ್ ಖುಷಿ ಅದೀವಿ ಇದ್ರ ಜೊತೆಗೆ. ಇವರು ಟ್ರಿಪ್ ಪ್ಲಾನ್ ಮಾಡಿದರು, ಭಾಳ ದಿವಸ ಆಗಿತ್ತು ಆ ಜಾಗಕ್ಕೆ ಹೋಗ್ಬೇಕು ಅಂತ ಕೆಸ. ಸೊ ಅದಕ್ಕೆ ಇವತ್ತ ಪ್ಲಾನ್ ಮಾಡ್ಕೆಸ ಹೊಂಟಿದೇವಿ. ನಾವು ಎಲ್ಲಿ ಹೊಂಟೇವಿ ಅನ್ನೋದ ನಿಮ್ಗೆ ಕಂಪ್ಲೀಟ್ ಗೊತ್ತಾಗ್ಬೇಕಂದ್ರೆ ನಾವು ಇನ್ನೊಂದು ವಿಡಿಯೋದೊಳಗೆ ಅದನ್ನ ಪೂರ್ತಿ ಹಾಕಾಕತ್ತೇವಿ. ಸೊ ಪ್ಲೀಸ್ ಆ ವಿಡಿಯೋನ ನೋಡ್ರಿ. ನಾವಂತೂ ಆ್ಯನಿವರ್ಸರಿ ದಿನ ಅಡ್ಡಾಡೋಕೆ ಹೋಗೋದು ಫಿಕ್ಸ್ ಆಗಿತ್ತು. ಸೊ ಅದಕ್ಕೆ ನಾ ಏನಲ್ಲಿ ಆ್ಯನಿವರ್ಸರಿಗಂತ ಯೋಚನೆ ಮಾಡಬೇಕಾದ್ರೆ ನನ್ನ ತಲೆಯಾಗ ಒಂದು ವಿಚಾರ ಬಂತು, ಒಂದು ಫೋಟೋ ಫ್ರೇಮ್ ಗಿಫ್ಟ್ ಮಾಡೋಣ ಅಂತ ಕೆಸ. ಸೊ ನಾ ಅಲ್ಲೇ ಮನೆ ಸಮೀಪ ಇದ್ದಿದ್ದ ಒಂದು ಫೋಟೋಶಾಪ್ಗೆ ಹೋಗಿ ಒಂದು ಫೋಟೋ ಪ್ರಿಂಟ್ ಮಾಡಿಸ್ಕೊಂಡು, ಅದು ಅವ್ರಿಗೆ ಒಂದು ಫೋಟೋ ಇಷ್ಟ ಆಗಿತ್ತು, ಅದು ನನಗೆ ಸಿಗಲೇ ಇಲ್ಲ. ಸೊ ಅದಕ್ಕೆ ನನ್ನ ಕಡೆ ಒಂದು ಚಲೋ ಫೋಟೋ ಇತ್ತು, ಅದನ್ನು ಕೊಟ್ಟು ಕೆಲಸ ಪ್ರಿಂಟ್ ಮಾಡಿಸ್ಕೊಂಡು ಅದನ್ನು ಫ್ರೇಮ್ ಹಾಕಿಸ್ಕೊಂಡು, ಅವರು ಶಾಪ್ದಾರನು ಅದೇನು ಫ್ರೇಮ್ ಹಾಕೋದೈತಿ ಅದನ್ನೆಲ್ಲ ನೀಟಾಗಿ ಹಾಕ್ಯಾಸ ಅದನ್ನು ಪ್ಯಾಕ್ ಮಾಡಿ ಕೊಟ್ಟರು. ನೋಡಿರಿ ಇಲ್ಲೇ ಫೈನಲಿ ನಾ ಅವರಿಗೆ ಕೊಡಬೇಕಾಗಿರೋ ಫ್ರೇಮ್ ಅಂತೂ ರೆಡಿ ಆಯಿತು. ಇದು ನೋಡಿರಿ ನಾವು ಹೋಗ್ಬೇಕಾಗಿರೋ ರೋಡ್ ಏನು ಮಸ್ತ್, ಏನು ಚಂದ ಕಾಣ್ಸಕತ್ತೈತಿ ಅಂತ. ಇದು ನೋಡಕತ್ರ ಎಲ್ಲೂ ಸ್ಟಾಪ್ ಮಾಡೋದು ಬೇಡ, ಹಂಗೆ ನೋಡ್ಕೊತ ಹೋಗೋಣ ಅಂತ ಅನಿಸ್ತೈತಿ. ಸುತ್ತ ಕಡೆ ಗಿಡ ಮರ ಎಲ್ಲ. ಬೆಂಗಳೂರದೊಳಗಂತೂ ಎಲ್ಲಿ ನೋಡ್ರೆ ಅಲ್ಲೇ ಬಿಲ್ಡಿಂಗ್ನ ಕಾಣಿಸ್ತಾವೆ. ಈ ಥರ ಹೊರಗೆ ಬಂದು ಅಂದರೆ ಸಾಕು, ಬೆಂಗಳೂರಿಗೆ ರಿಟರ್ನ್ ಯಾಕೆ ಹೊಂಟೇವಿ ಟ್ರಾಫಿಕ್ದೊಳಗೆ ಅಂತ ಅನ್ನಿಸ್ತೈತಿ ಇದನ್ನು ನೋಡಿದ್ರೆ. ಇದು ನೋಡ್ರಿ, ಇವತ್ತು ಇವರು ನಮ್ಮನ್ನ ಅಡ್ಡಾಡಕ್ಕೆ ಕರ್ಕೊಂಡು ಬಂದಿರೋ ಲೊಕೇಶನ್. ಈ ಲೊಕೇಶನ್ದ ಅಡ್ರೆಸ್ ಫುಲ್ ಎಲ್ಲ ಡೀಟೇಲ್ಸ್ ಬೇಕಂದ್ರೆ ನಮ್ದು ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಅದ್ರ ಹೋಗಿ ನೀವು ನೋಡ್ಕೋಬೋದು. ಸೊ ನಾವು ಇಲ್ಲಿ ಬಂದ ಮೇಲೆ ಫುಲ್ ದೇವರ ದರ್ಶನ ಆಯಿತು. ಆಮೇಲೆ ನೀರು ಇತ್ತು, ಸುತ್ತ ಕಡೆ ನೀರೊಳಗೆ ಆಟ ಆಡಿದ್ವಿ. ಸೊ ಅನ್ವಿನೂ ಸ್ವಿಮ್ಮಿಂಗ್ ಮಾಡಿದಳು. ಇಲ್ಲೇ ನಾವು ಊಟ ಕಟ್ಕೊಂಡು ಬಂದಿದ್ವಿ. ಊಟ ಏನೋ ಸ್ವಲ್ಪ ಕೆಟ್ಟು ಹೋಗಿತ್ತು, ಊಟ ಅಂತೂ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲೇ ಕ್ರಿಕೆಟನ್ನು ಆಟ ಆಡಿದ್ದು ಇವರು ಸಾನ್ವಿ ಪದ್ದು ಎಲ್ಲರೂ ಫುಲ್ ಮಸ್ತಿ ಮಾಡಿದ್ದು ನೀರೊಳಗೆ, ಕ್ರಿಕೆಟ್ ಆಟ ಆಡಿದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹಿಂಗೆ ಆಗ್ತೈತಂತೆ ಅನ್ಕೊಂಡಿರ್ಕಿಲ್ಲ. ಇದು ಪ್ಲೇಸ್ ಅಂತೂ ಭಾಳ ಚಲೋ ಐತಿ. ಈ ಕಡೆ ಏನಾರಾದರೂ ನೀವು ಬಂದಿದ್ರಿ ಅಂದರೆ ಹಾಸನ ಕಡೆ ಬಂದಿದ್ರಿ ಅಂದರೆ ಈ ಲೊಕೇಶನ್ಗೆ ಬಂದು ನೀವು ಒಂದ್ಸಲ ವಿಸಿಟ್ ಕೊಡ್ರಿ, ನಿಮಗೂ ಈ ಜಾಗ ಇಷ್ಟ ಆಗಬಹುದು. ನಮ್ ಆನಿವರ್ಸರಿ ಸಂಬಂಧ ನಮ್ಮ ಮನೆಯವ್ರು ಇವತ್ತ ಟ್ರಿಪ್ಪಿಗೆ ಕರ್ಕೊಂಡಾರು ಗುಡಿಗೆ. ಅದು ಗುಡಿ ಅಲ್ಲಿ ಬರ್ತೈತಿ. ನಾವ್ ಅಲ್ಲಿಂತ್ರ ಇಲ್ಲೇ ಬ್ಯಾಕ್ ವಾಟರ್ ಇತ್ತು, ಇಲ್ಲಿ ಸ್ವಲ್ಪ ಬಂದ ಊಟ ಅದು ಮಾಡಿ ಕ್ರಿಕೆಟ್ ಅದು ಆಟ ಆಡಿ ಈಗ ಲಾಸ್ಟ್ ಹೋಗೋ ಟೈಮ್ ಬಂದೈತಿ. ನಮ್ ಮನೆಯವ್ರು ಟ್ರಿಪ್ಪಿಗೆ ಕರ್ಕೊಂಡ್ ಬಂದಾರು, ಆದ್ರೆ ನಾ ಅವ್ರಿಗೆ ಆನಿವರ್ಸರಿ ಏನೂ ಗಿಫ್ಟ್ ಕೊಟ್ಟಿಲ್ಲ. ಅದ ಈಗ ಕೊಡ್ಬೇಕಂತ ಕೇಸ ವಿಚಾರ ಮಾಡಾಕತ್ತೀನಿ. ಸೊ ಬ್ಯಾಗ್ದಾಗ ಐತಿ ಅವ್ರಿಗೆ ತಂದಿದ್ ಗಿಫ್ಟ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಓಪನ್ ಮಾಡ್ರಿ. ಗಾಳಿ ಬೀಸ್ಕೊಳಕತ್ತಾರ, ಅವ್ರ ಗಿಫ್ಟ್ ಕೊಡ್ರಿ. ಉಲ್ಟಾ ಜೋರ್ ಮಾಡ್ಯಾಳ ನಿಮ್ಮ ಮಮ್ಮಿ ಫುಲ್. ನಾ ಏನೋ ಗಿಫ್ಟ್ ಕೊಟ್ಟಿಲ್ಲಲ್ಲ. ಕರ್ಕೊಂಡ್ ಬಂದಿರಲ್ಲ ಅಡ್ಡಾಡಕ. ನೀನ್ ನೋಡಿದಿ? ಹಾ ನೋಡಿ ಗೊತ್ತೈತಿ ನಿಂಗ. ಮಲ್ಲ ಗಪ್ ಇರ್ಬೇಕು ಪಸನು ನೀ ಯಾಕಿಲ್ಲ ಇದ್ರಾಗ? ನನ್ಗ ಅದ್ ಫೋಟೋ ಬಾಳ ಇಷ್ಟ ಆಗಿತ್ತು, ಅದಕ್ಕ ನಾ ಫೋಟೋ ಫ್ರೇಮ್. ಚಲೋ ಐತಿ. ನೀನು ಇರ್ಬೇಕು. ನಮ್ಮ ಫೋಟೋ ಮಾಡ್ಬೇಕಿತ್ತು.
ಮೂರು ಮಂದಿ ಇದ್ದಿದ್ದು ಒಂದು ಫೋಟೋ ಇರ್ಲಿಕ್ಕಿಲ್ಲ ಅದು ನಾವು ಗೇಟ್ ಮುಂದೆ ಮಾಡಿದ್ದಿಲ್ಲ ಅದ್ರದ್ದೊಂದು ಐತ್ಲ ಅವಾಗ ನೈಸ್ ಗಿಫ್ಟ್ ಥ್ಯಾಂಕ್ ಯು ವೆಲ್ಕಮ್. ಇವತ್ತು ನಾವು ಕಟ್ಕೊಂಡು ಬಂದಿದ್ದ ಅಡುಗೆ ಎಲ್ಲ ಕೆಟ್ಟೋಗಿತ್ತು. ಸೊ ಅದಕ್ಕೆ ಹೊರಗೆ ಊಟ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋಗಿ ಅಲ್ಲೇ ನ್ಯೂಡಲ್ಸ್, ದೋಸೆ ಮತ್ತು ಫ್ರೈಡ್ ರೈಸ್ ತೊಗೊಂಡು ಊಟ ಮಾಡಿ ಮನೆ ಕಡೆ ದಾರಿ ಹಿಡಿದು ಅಂತೂ ಇಂದು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾವು ಯೂಶ್ವಲಾಗಿ ಯಾವತ್ತೂ ಯಾವುದೇ ಸೆಲೆಬ್ರೇಷನ್ಗೂ ಕೇಕ್ ತರಂಗಿಲ್ಲ. ನಾವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ, ಮನ್ಯಾಗ ಇಬ್ಬರೇ ಇರ್ತೀವಿ ಅಂತ ವೇಸ್ಟ್ ಆಗ್ತೈತಿ ಅಂತ ಕೇಕ್ ತಂದಿರಂಗಿಲ್ಲ. ಅದು ಏನಾದರೂ ಬೆಳಗಾವ್ದಾಗಿದ್ದಿದ್ರೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿರ್ತೀವಿ, ಎಲ್ಲರಿಗೂ ಒಂದೊಂದು ಪೀಸ್ ಬರ್ತೈತಿ, ಖಾಲಿ ಆಗ್ತೈತಿ. ಆದ್ರೆ ಈ ಸಲ ನಮ್ಮ ಜೊತೆಗೆ ಪದ್ದು ಇದ್ದ ಕೇಕ್ ಇಲ್ಲೋದ್ಲೆ ಎಂಥ ಸೆಲೆಬ್ರೇಷನ್ ಮಾಡ್ತೀರಿ ನೀವು ಅಂತ ಒಂದು ಕೇಕ್ ತೊಗೊಂಡು ಬಂದು ನಮ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್ ಪದ್ದು. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.